चिकबल्लापुरा में राज्य की कांग्रेस सरकार के खिलाफ भाजपा का संतोष और विरोध प्रदर्शन अधिक तेज हो गया है। शनिवार को जिले के वाणिज्यिक शहर चिंतामणि में भव्य रैली निकालकर भाजपा ने अपना रोष व्यक्त किया। शहर में आजाद चौक से हजारों कार्यकर्ता, भाजपा जेडीएस गठबंधन के नेता तथा किसान बड़ी संख्या में शामिल होकर रैली में आगे बढ़े। सरकार पर भ्रष्टाचार, किसान विरोधी नीतियों और जन कल्याणकारी कार्यक्रमों में विफल रहने का आरोप लगाते हुए जोरदार प्रदर्शन किया गया। रैली जब तालुका कार्यालय पहुंची तब तहसीलदार को ज्ञापन सौंपा गया। इस अवसर पर बोलते हुए चिंतामणि भाजपा नेता वेणुगोपाल और भाजपा जिला अध्यक्ष शीकल रामचंद्र गौड़ा ने कहा कि मौजूदा संकट के बावजूद किसान मेहनत कर फसल उगा रहे हैं, लेकिन फसल तैयार होते ही उचित दाम न मिलने से परेशान है। सरकार इस पर ध्यान नहीं दे रही। किसानों के लिए समर्थन मूल्य तय करने में सरकार पूरी तरह से विफल रही। मक्का खरीद केंद्र भी स्थापित नहीं किए जा रही है। सरकार पूरी तरह से किसान विरोधी नीति अपना रही है। सरकार को चाहिए कि किसानों की समस्याओं के समाधान को सर्वोच्च प्राथमिकता दे। उन्होंने आगे कहा कि 5 गारंटी योजनाओं के नाम पर सत्ता में आई कांग्रेस उन्हें सही तरीके से लागू करने में पूरी तरह से असफल रही। हर दिन मुख्यमंत्री पद को लेकर चर्चाएं सुनाई देती हैं, जबकि विकास कार्य पूरी तरह से ठप पड़ चुका है। चिकबल्लापुरा से केपी न्यूज के संवाददाता सलाउद्दीन की रिपोर्ट। ದೇಶದಲ್ಲಿ 26 ಕೋಟಿ ರೈತರಿರೋದು, ಅದರಲ್ಲಿ 82% ಸಣ್ಣ ರೈತರು ಇರೋದು, ಇಂಥ ಅನ್ನದಾತರನ್ನ ಮರೆತಂತ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ 2000 ರೈತರಿಗೆ ಕೊಡ್ತಾ ಇತ್ತು. ಹಿಂದೆ ಯಡಿಯೂರಪ್ಪ ಸರ್ಕಾರದಲ್ಲಿ ಅದನ್ನು ತೆಗೆದುಹಾಕಿದ್ರು. 5 ಲಕ್ಷ ರೂಪಾಯಿ ಪರಿಹಾರ ದರವಾಗಿ ಕೊಡ್ತಾ ಇದ್ರು, ಅದನ್ನ ಲಕ್ಷಕ್ಕೆ ಇಳಿಸಿದ್ರು. ಇವರು ಕೊಡೋದು ರೈತರಿಗೆ ಕೊಡೋದಲ್ಲ, ರೈತರಿಗೆ ನಡೆದಂತ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ. ಯಾವುದೇ ಒಂದು ಬೆಂಬಲ ಬೆಲೆ ಕೊಡೋದಕ್ಕೆ ಇವ್ರ ಹತ್ರ ಇಲ್ಲ, ದುಡ್ಡಿಲ್ಲ. ಖರೀದಿ ಮಾಡೋದಕ್ಕೆ ಮೆಕ್ಕೆಜೋಳ ಇವೆಲ್ಲ ಖರೀದಿ ಮಾಡಬೇಕಾಗಿತ್ತು, ಖರೀದಿ ಮಾಡೋಕ್ಕಾಗ್ತಾ ಇಲ್ಲ. ದಿವಾಳಿ ಸರ್ಕಾರ ಆಗಿ ಅವರ ಶೂನ್ಯ ಸಾಧನೆಗಳು, ಭ್ರಷ್ಟಾಚಾರ 63% ಅಲ್ಲಿ 103% ಮುಳುಗೋಗಿ ಆ ಭ್ರಷ್ಟಾಚಾರದ ಕೂಡದಲ್ಲಿ ಇವತ್ತು ಫಂಕ್ಷನ್ ಮಾಡ್ತಾ ಇದ್ದಾರೆ. ಸರ್ಕಾರಿ ದುಡ್ಡಲ್ಲಿ ಫಂಕ್ಷನ್. ಇವರ ಸಾಧನೆಗಳು ಶಿಡ್ಲಘಟ್ಟ ಫಂಕ್ಷನ್, ಚಿಂತಾಮಣಿ ಫಂಕ್ಷನ್, ಇವತ್ತು ಹಾಸನ ಫಂಕ್ಷನ್. ಒಂದು ಫಂಕ್ಷನ್ಗೆ 5 ಕೋಟಿಯಿಂದ 10 ಕೋಟಿ ರೂಪಾಯಿ ಖರ್ಚು. ಇದು ಸರ್ಕಾರಿ ದುಡ್ಡು. ಇಂಥ ಭ್ರಷ್ಟ ಸರ್ಕಾರವನ್ನ ಜನ ಆಯ್ಕೆ ಮಾಡಿದ್ರು, ಒಳ್ಳೇದು ಅಂತ ಹೇಳ್ಬಿಟ್ಟು ಇವತ್ತು ಇವ್ರು ಮಾಡ್ತಾ ಇರೋ ಕೆಲಸ ಅಧಿಕಾರಕ್ಕೆ ಹೋಗಿ ಹಂಚ್ಕೊಂಡು ಹೋಗ್ಬಿಟ್ಟು ಸರ್ಕಾರ ಜನಗಳಿಗೋಸ್ಕರ ಏನೂ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಇವತ್ತು ರೈತರಿಗೋಸ್ಕರ ನರೇಂದ್ರ ಮೋದಿ ಅವರು 2,000 3 ಕಂತಲ್ಲಿ ಹಾಕೋದನ್ನ 5,000 ಹಾಕ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ನಿನ್ನೆ ತಾನೇ ಪಾರ್ಲಿಮೆಂಟ್ ನಲ್ಲಿ ಕಲ್ಯಾಣಿ ಯೋಜನೆ ಮಾಡಿದ್ದಾರೆ. ಪ್ರತಿಯೊಬ್ಬ ರೈತರು ಯಾರೇ ಸತ್ತು 50 ಲಕ್ಷ ರೂಪಾಯಿ ಇನ್ಸೂರೆನ್ಸ್, ಗಾಯ ಆಡಿದ್ರೆ ಏನನ್ನ ಆದರೆ ಅದಕ್ಕೆ 15,000 ಕೋಟಿ ಬಜೆಟ್ ಇಟ್ಟಿದ್ದಾರೆ. ಇವತ್ತು ಅದೇ ರೀತಿ ಪುಷ್ಪ ಹೂವಿನ ಮಾರ್ಕೆಟ್, ದೇಶದಾದ್ಯಂತ ಮಾರ್ಕೆಟ್ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಸ್ಥಾಪನೆ ಆಗ್ತಾ ಇದೆ. ಇದನ್ನ ಮಾನ್ಯ ನಮ್ಮ ಸಂಸದರಾದಂಥ ಸುಧಾಕರ್ ಅವರು ಈ ಕಲ್ಯಾಣಿ ಯೋಜನೆಯನ್ನ, ಈ ಪುಷ್ಪ ಮಾರ್ಕೆಟ್, ದೇಶದ ಪುಷ್ಪ ಮಾರ್ಕೆಟ್ನ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಪಕ್ಷದ ಪರವಾಗಿ ಧನ್ಯವಾದಗಳು ಸಲ್ಲಿಸ್ತಾ ರೈತರ ಬಗ್ಗೆ ಕಾಳಜಿ ಇರುವಂತ ನಮ್ಮ ಸಂಸದರಿಗೆ ಬೆಳೀತಕ್ಕಂಥ ಸಾಕಷ್ಟು ಬೆಳೀತಾ ಇದ್ದಾರೆ. ಇಲ್ಲಿ ಕೂಡ ಖರೀದಿ ಕೇಂದ್ರ ಓಪನ್ ಮಾಡಬೇಕಂತ ಒಂದು ನಮ್ಮ ಆಗ್ರಹ ಇದೆ. ನಮ್ಮ ರೈತರೆಲ್ಲ ಇರ್ತಕ್ಕಂಥ ಎಲ್ಲ ಮನವಿಯಿಂದ ತಹಸೀಲ್ದಾರ್ ಅವರ ಮುಖಾಂತರ ರಾಜ್ಯಪಾಲರಿಗೆ, ಸರ್ಕಾರಕ್ಕೆ ಮುಟ್ಟತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇವತ್ತು ಬಂದಿರ್ತಕ್ಕಂಥ ತಹಸೀಲ್ದಾರ್ಗೆ ನಾವು ಮನವಿ ಕೊಡ್ತಾ ಇದ್ದೀವಿ. ಸರ್, ನಮ್ಮ ಮನವಿ ನಾವು ಓದ್ಬಿಡ್ತೀವಿ. ಕಾಂಗ್ರೆಸ್ ಸರ್ಕಾರ ಸೀಟು ಬರೋದಕ್ಕೆ ರೈತರ ಪರ ಇರ್ತೀವಿ, ಹೆಣ್ಮಕ್ಳ ಪರ ಇರ್ತೀವಿ, ಬಡವರ ಪರ ಇರ್ತೀವಿ ಅಂತೇಳಿ ಅವರು ಪ್ರಮಾಣ ಮಾಡಿ ಗ್ಯಾರಂಟಿ ಕೊಟ್ಟು ಇವತ್ತು ಸರ್ಕಾರ ಬಂದು 2.5 ವರ್ಷ ಆಯಿತು. ಇದೇ ನಮ್ಮ ಚಿಂತಾಮಣಿಯಲ್ಲಿ ಶಿಡ್ಲಘಟ್ಟದಲ್ಲಿ ಇಡೀ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಾವು ಬೆಳೀತಾರೆ. ನಂದು 25 ಎಕರೆ ಮಾವಿದೆ. ಆ ಮಾವನ್ನು ಬೆಳೆಯೋದಕ್ಕೆ 25 ಎಕರೆ 5-6 ಲಕ್ಷ ನಾನೇ ಖರ್ಚು ಮಾಡಿದ್ದೆ. ಆದರೆ 50 ರೂಪಾಯಿ ಬಂದಿದೆ.
ಸರ್ಕಾರದಲ್ಲಿ ಬೆಂಬಲ ಬೆಲೆ ಕೊಡಬೇಕಂತ ಘೋಷಣೆ ಆದರೂ ಕೂಡ ಕೇಂದ್ರ ಸರ್ಕಾರ ಹೇಳಿತ್ತು. ಇದುವರೆಗೂ ಕೂಡ ಇರ್ತಕ್ಕಂಥ ಆಡಳಿತದಲ್ಲಿ ರೈತರನ್ನ ಗುರುತಿಸಿ ಇದುವರೆಗೂ ದುಡ್ಡು ಕೊಟ್ಟಿಲ್ಲ. ಇವ್ರು ಇನ್ನೇನು ಸರ್ಕಾರ ನಡೆಸ್ತಾರೆ? ಇವರು ಯಾವ ಪುರುಷಾರ್ಥಕ್ಕೆ ಇವರು ಅಧಿಕಾರ ಇರಬೇಕು? ಇವರಿಗೆ ರೈತರು ಏನಾಗಬೇಕು? ವರ್ಷಕ್ಕೊಂದು ಬೆಳೆ ಮಾವು ಬೆಳೆಗೆ ಅವ್ರು ಮಾಡಲಿಲ್ಲ ಅಂತ ಹೇಳಿದ್ರೆ 3 ತಿಂಗಳ ಬೆಳೆ ಬೆಳೀತಕ್ಕಂಥ ತರಕಾರಿಗಳಿಗೆ ಹಾಳಾಗಿರ್ತಕ್ಕಂಥ ರೈತರು ನೋಡ್ತಾರೆ. ಇವರಿಗೆ ಯೋಗ್ಯತೆ ಇಲ್ಲ. ಇನ್ನೂ 2.5 ವರ್ಷ ಇದೆ. ಇನ್ಮೇಲಾದರೂ ಅವ್ರಿಗೇನೋ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ರೈತರ ಪರವಾಗಿ ನಿಂತು ಏನಾದರೂ ಕೆಲಸ ಮಾಡಬೇಕಂತ ಇದ್ದರೆ ಅವ್ರನ್ನ ದೇವ್ರು ಕಾಪಾಡ್ತಾರೆ, ರೈತರು ಕಾಪಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಭಾರತದಲ್ಲಿ ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶದಲ್ಲಿ ಇದು ಕಾಂಗ್ರೆಸ್ ಇದೆ. ಈ ಸರಿ ಈ 3 ಇಲ್ಲ ಅಂತ ಹೋದರೆ ಕಿತ್ತು ಬಿಸಾಕ್ತಾರೆ. ಕಾಂಗ್ರೆಸ್ ಇಲ್ಲದೆ ಇರ್ತಕ್ಕಂಥ ಭಾರತ ಆಗ್ತದೆ, ಭಾರತ ಮುಕ್ತ ಕಾಂಗ್ರೆಸ್ ಆಗ್ತದೆ. ಇವರಿಗೆ ಎಚ್ಚರಿಕೆ, ಇವ್ರು ಒಳ್ಳೇದಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ರೈತರ ಪರ ನಿಂತಿಲ್ಲ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ ಅವ್ರು ತಿನ್ನಕ್ಕೆ ಊಟ ಸಿಗಲ್ಲ. ನಮ್ಮ ಹೋರಾಟ ರೈತರ ಪರ ಇದೆ. ನಾವು ಗಟ್ಟಿಯಾಗಿ ರೈತರ ಪರ ನಿಲ್ತೀವಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸರ್.